ಮಾತನಾಡೋದಕ್ಕೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರಲ್ಲ ರಘುಚಂದನ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಘುಚಂದನ್ ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಟಿಕೆಟ್ ಆಕಾಂಕ್ಷಿ ಆಗಿದ್ರು ಬಟ್ ಮಿಸ್ ಆಗಿದೆ ಟಿಕೆಟ್. ಗೋವಿಂದ ಕಾರಜೋಳ ಅವರಿಗೆ ಮನೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ಯಾಕೆ ಕೆಲಸ ಮಾಡಲ್ವಾ ಸರ್? ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ತಮ್ಮ ಬೆಂಬಲಿಗರಿಂದ. ಮೇಡಮ್ ಏನಾಗಿದೆ, ಚಿತ್ರದುರ್ಗದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಗೆದ್ದಿರೋದು ಅದು ನಮ್ಮ ತಂದೆಯವರು ಮೇಡಮ್. ಯಾಕೆ ಗೆದ್ದಿದ್ದೀವಿ ಮೇಡಮ್ ಇವತ್ತಂದ್ರೆ ಕಾರ್ಯಕರ್ತರ ವಿಶ್ವಾಸ ಪ್ರೀತಿ ಇಟ್ಕೊಂಡಿರೋದಕ್ಕೆ ಗೆದ್ದಿದ್ದೀವಿ. ಇವತ್ತಿನ ಕಾಂಗ್ರೆಸ್ನ ಗ್ಯಾರಂಟಿ ಅಲೆಯಲ್ಲಿ ಗೆಲ್ಲದ ಸುಲಭ ಇದ್ದಿಲ್ಲ ಮೇಡಮ್. ಅಂತದ್ರಲ್ಲಿ ನಾವು ಗೆದ್ದಿದ್ದೀವಿ. ಕಾರ್ಯಕರ್ತರಿಗೊಂದು ವಿಶ್ವಾಸ ಇದೆ ಮೇಡಮ್. ಜಿಲ್ಲೆಯಲ್ಲಿ ಏನಂತ ಹೊಳಲ್ಕೆರೆ ಅಂತ ಕಡೆ ಗೆದ್ದಿದ್ದಾರೆ. ನಾಳೆ ಇಲ್ಲಿ ಲೋಕಸಭೆ ಗೆದ್ರೆ ನಮ್ಗೆ ಉಳಿದ 5 ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿಲ್ಲ. ಏನಾದ್ರು ಕಷ್ಟ ಸುಖಗಳಿಗೆ ಲೋಕಲ್ ಅಲ್ಲಿ ಸಿಗ್ತಾರೆ. ನಾವು ಏನೇ ಇದ್ರು ಅಥವಾ ಮಾತಾಡ್ಕೋಬಹುದು, ಹಂಚ್ಕೋಬಹುದು ಅಂತ. ಅಲ್ಲ, ನಿಮ್ಗೆ ಭರವಸೆ ಇತ್ತ? ಯಾರಾದ್ರೂ ಭರವಸೆ ಕೊಟ್ಟಿದ್ರಾ ಟಿಕೆಟ್ ಕೊಡ್ತೀವಿ ಅಂತ? ಬಟ್ ಈಗ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಟಿಕೆಟ್ ಅನೌನ್ಸ್ ಮಾಡ್ಬಿಟ್ಟಿದೆ ಅಂದ್ರೆ ಪಕ್ಷಕ್ಕೆ ವಿರೋಧವಾಗಿ ನಡೆದುಕೊಳ್ತಿದ್ದೀರಿ ಅಂತ ಅನ್ಸುತ್ತಾ ಸರ್ ಈಗ? ಮೇಡಮ್ ನಾನ್ ನಿಮ್ಗೊಂದು ಮಾತು ಹೇಳ್ತೇನೆ ಮೇಡಮ್. ಪಕ್ಷ ಅಂದ್ರೆ ಯಾರು ಮೇಡಮ್? ಪಕ್ಷ ಅಂದ್ರೆ ಕಾರ್ಯಕರ್ತರು ತಾನೆ. ಹೌದು, ಕಾರ್ಯಕರ್ತರ ವಿರುದ್ಧ ನಾವು ನಡ್ಕಂತಿಲ್ಲ ಮೇಡಮ್. ಕಾರ್ಯಕರ್ತರು ನಮ್ಮ ಪರ ನಡ್ಕಂತಿದ್ದಾರೆ ಮೇಡಮ್. ಈಗ ಪಕ್ಷ ತೀರ್ಮಾನ ಮಾಡುತ್ತಲ್ಲ ಮೇಡಮ್. ಈಗ ಪಕ್ಷ ಸರ್ವೆ ಮಾಡಿಸುತ್ತೆ, ಪಕ್ಷ ಅಭಿಪ್ರಾಯ ಸಂಗ್ರಹ ಮಾಡುತ್ತೆ ಅಂತ ಹೇಳ್ತಾರ. ಗೋವಿಂದ ಕಾರಜೋಳ ಸರ್ವೆ ಇತ್ತ ಮೇಡಮ್? ಗೋವಿಂದ ಕಾರಜೋಳ ಪರ ಸರ್ವೆ ಬಂದಿತ್ತ? ಯಾವ ಆಧಾರದ ಮೇಲೆ ಗೋವಿಂದ ಕಾರಜೋಳಗೆ ಯಾವ ಕ್ರೆಡಿಬಿಲಿಟಿ ಮೇಲೆ ಟಿಕೆಟ್ ಕೊಟ್ರಿ ನೀವು? ನಾವು ಕೇಳ್ತೀವಿ. ಮತ್ತೆ ಈ ಯಾವ ಪುರುಷಾರ್ಥಕ್ಕೆ ಸರ್ವೆ ಮತ್ತೊಂದು ಮಾತಾಡೋದು ಅಲ್ವಾ ಮೇಡಮ್? ಯಾವ ಒಂದು ಆಧಾರ ಅಂತ ಇರುತ್ತಲ್ಲ ಮೇಡಮ್, ಒಂದು ಕಂಟೆಂಟ್ ಅಂತ ಇರ್ಬೇಕಲ್ಲ. ಇಂಥವ್ರಿಗೆ ಏನಾದ್ರು ಕೊಡ್ತೀವಿ ಅಂತ ಹೇಳೋದಕ್ಕೆ ಯಾವ ಕಂಟೆಂಟ್ ಮೇಲೆ ಕೊಟ್ರಿ? ಏನ್ ಕ್ರೆಡಿಬಿಲಿಟಿ ಅಂತ ಕೊಟ್ರಿ? ಜಾತಿ ಒಂದೇ ಮಾನದಂಡ ಆಯ್ತಾ? ಜಾತಿ ಮಾನದಂಡ ಆಗಿದ್ರೆ ಮತ್ತೆ ಯಾಕೆ ಭಾರತೀಯ ಜನತಾ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ಸ್ಕೋಬೇಕು? ಜಾತಿ ಮಾನದಂಡ ಒಂದೇ ಇದ್ರೆ ನೀವು ಯಾಕೆ ಕಾರ್ಯಕರ್ತರು ದುಡಿಸ್ಕೊಂತೀರಾ? ಈಗ ನಿಮ್ಮ ಪ್ರಶ್ನೆ, ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆ ಸಿಗ್ತಿಲ್ಲ, ಬರೀ ಜಾತಿ ಆಧಾರದಲ್ಲಿ ಟಿಕೆಟ್ ಹಂಚಿಕೆ ಮಾಡ್ತೀರಿ ಅಂದ್ರೆ ಇದು ದೊಡ್ಡ ಮಟ್ಟದ ಮೋಸ ಪಕ್ಷದಿಂದ ಆಗಿದೆ ನಮ್ಗೆ ಅಂತ ಹೇಳ್ತಿದ್ರಿ. ಈಗ ರಘುಚಂದನ್ ಅವರ ಮುಂದಿನ ನಡೆ ಏನು? ಆಲ್ಮೋಸ್ಟ್ ನಿಮ್ಗೆ ಟಿಕೆಟ್ ಮಿಸ್ ಆಗ್ಬಿಟ್ಟಿದೆ, ಅಭ್ಯರ್ಥಿ ಘೋಷಣೆ ಆಯ್ತು, ಅವರು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅವ್ರ ಪರವಾಗಿ ಕೆಲಸ ಮಾಡ್ತೀರಾ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀರಾ? ಏನ್ ನಡೆ ನಿಮ್ಗೆ? 3ನೇ ತಾರೀಕು ನಮ್ಮ ತಂದೆಯವರು ನಾವೆಲ್ಲ ನಿನ್ನೆ ಮುಖಂಡ ಸಭೆ ಸೇರಿಸಿದ್ವಿ ಮೇಡಮ್. ಕಾರ್ಯಕರ್ತರು ಸುಮಾರು 8-9 ಜನ ಕಾರ್ಯಕರ್ತರು ಸೇರಿದ್ದು ನಿಮ್ಮ ಚಾನೆಲ್ ಬಂದಿದೆ. ಅದು ನಾವು 3ನೇ ತಾರೀಕು ನಾಮಿನೇಷನ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಮೇಡಮ್. ಓಕೆ, ನಾವು ಪಕ್ಷದವ್ರಿಗೆ ಬಹಳ ರಿಕ್ವೆಸ್ಟ್ ಮಾಡ್ತೀವಿ ಮೇಡಮ್. ಏನಂತ, ದಯವಿಟ್ಟು ಚಿತ್ರದುರ್ಗ ಬೇರೆ ಜಿಲ್ಲೆಗಳ ತರ ಅಲ್ಲ ಮೇಡಮ್. ಇಲ್ಲಿ ಹಿಂದುಳಿದವರು SC/STಗಳು ಬಹಳ ಇರುವಂತ ಜನ. ಇಲ್ಲಿ ಕಾರ್ಯಕರ್ತರು ಸ್ಪಂದಿಸ ಅಂತ ಬೇಕಾಗಿರೋದು. 550 ಕಿಲೋಮೀಟರ್ ದೂರದಲ್ಲಿರುವಂತ ಮುಧೋಳದಿಂದ ಬಂದ್ರೆ ಆ ಯಜಮಾನ್ರು ಏನ್ ಮಾಡ್ತಾರೆ ಮೇಡಮ್? ನೀವು ಹೇಳಿ ಮೇಡಮ್. ಈ ಪರಿಸ್ಥಿತಿ ಜಿಲ್ಲೆಲಿದೆ. ಸರಿ ಆಯ್ತು, ರಘುಚಂದನ್ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಯಾವ್ದು ಕಾರಣ ಕೊಡ್ಬೇಕಲ್ಲ ಮೇಡಮ್, ಏನೂ ಕೊಟ್ಟಿಲ್ಲ ಅಂತ. ಅದನ್ನು ಕೊಡುವಂತ ಪ್ರಯತ್ನ ಯಾರು ಮಾಡ್ತಿಲ್ಲ. ಫೈನಲ್ ಈಗ ರಘುಚಂದನ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಾರೆ. ಖಂಡಿತ ಮೇಡಮ್. ಓಕೆ, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.